ಶೀಘ್ರವೇ ಭಾರತಕ್ಕೆ ಮರಳುತ್ತಾನ ನವರಂಗಿ ಸ್ವಾಮೀಜಿ ನಿತ್ಯಾನಂದ. ಕೈಲಾಸದಿಂದ ಕಾಲ್ಕಿತ್ತಂತಹ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ಥಳೀಯ ಬುಡಕಟ್ಟು ಸಮುದಾಯಗಳಿಂದ ಭೂಮಿ ಕಬಳಿಕೆ ಯತ್ನ. ಬೋಲಿವಿಯಾ ಸ್ಥಳೀಯ ದಿನಪತ್ರಿಕೆಯಲ್ಲಿ ನಿತ್ಯಾನಂದನ ಒಂದು ಬಣ್ಣ ಬಯಲಾಗಿದೆ. ಹಣದ ಆಸೆಯನ್ನ ತೋರಿಸಿ 10,000 ವರ್ಷಕ್ಕೆ ಅಂದ್ರೆ 1000 ವರ್ಷಕ್ಕೆ ಲೀಸ್ ಹಾಕಿಸಿಕೊಳ್ಳುವಂತಹ ಪ್ಲಾನ್ ಕೂಡ ಇತ್ತು. ತನ್ನ ಮುಖವಾಡ ಕಳಚಿದ್ದಕ್ಕೆ ಬೊಲಿವಿಯಾದಿಂದ ನಿತ್ಯಾನಂದ ಪಾರಾಗಿದ್ದಾರೆ. ಕಳ್ಳಗುರು ಪರಾರಿಯಾಗುತ್ತಿದ್ದಂತೆ ತಮ್ಮ ದೇಶಗಳಿಗೆ ಹೊರಟಂತಹ ಶಿಷ್ಯಂದಿರು ಸುದ್ದಿ ತಿಳಿಯುತ್ತಿದ್ದಂತೆ ತಕ್ಷಣವೇ ಅಲರ್ಟ್ ಆಗಿರುವಂತಹ ಬೊಲಿವಿಯಾ ಪೊಲೀಸರು ನಿತ್ಯಾನಂದನ ಸ್ವಯಂ ಘೋಷಿತ ಕೈಲಾಸ ದೇಶದಲ್ಲಿ 20 ಮಂದಿ ಅರೆಸ್ಟ್. ಭೂಕಬಳಿಕೆ ಪ್ರಕರಣ ದಾಖಲಿಸಿದಂತಹ ಬೊಲಿವಿಯಾ ಪೊಲೀಸರು ಕೆಲ ದಿನಗಳಿಂದ ನಿತ್ಯಾನಂದನ ಸಾವಿನ ಸುದ್ದಿ ಹರಡ್ತಾ ಇತ್ತು. ನಿಧನ ಹೊಂದಿಲ್ಲ ಅನ್ನುವಂತಹ ಸುದ್ದಿಯೂ ಅಷ್ಟೇ ವೇಗವಾಗಿ ಹಬ್ಬಿತು. ತಾನೇ ಸೃಷ್ಟಿಸಿಕೊಂಡಿರುವಂತಹ ಕೈಲಾಸ ದೇಶದ ಪ್ರಚಾರಕ್ಕಾಗಿ ಇವೆಲ್ಲವೂ ಕೂಡ ಗಿಮಿಕ್ಸ್ ಆಗಿತ್ತು. ಇದೆಲ್ಲ ನಿತ್ಯಾನಂದನ ನಾಟಕ ಅಂತಾಲೇ ಹೇಳಲಾಗ್ತಾ ಇದೆ. ಎಸ್, ನಿತ್ಯಾನಂದ ಯಾರಿಗೂ ಗೊತ್ತಿಲ್ಲ. ಆತ ಮಾಡಿರುವಂತಹ ಕಿತಾಪತಿ ಒಂದಲ್ಲ ಎರಡಲ್ಲ. ಆತ ಇಲ್ಲೇ ಇರುವಂತಹ ಬಿಡದಿ ಹತ್ರ ಆಶ್ರಮವನ್ನ ಮಾಡಿಕೊಂಡಿದ್ದ. ಆಗ ಅವನ ಮೇಲೆ ಒಂದು ಕೇಸ್ ಬಂದಿತ್ತು. ಯಾವ ಕೇಸ್ ಬಂದಿತ್ತು ಅಂತಂದ್ರೆ, ಆತ ಲೈಂಗಿಕ ವಿಚಾರಕ್ಕಾಗಿ ನಟಿಯನ್ನ ಬಳಸಿಕೊಂಡಿದ್ದ, ಶಿಷ್ಯಂದಿರನ್ನ ಬಳಸಿಕೊಳ್ತಾ ಇದ್ದ ಎನ್ನುವಂತಹ ವಿಚಾರಕ್ಕಾಗಿ ಅವನ ಮೇಲೆ ಕೇಸ್ ಆಗಿತ್ತು. ಹಿಂದೆ ನಿತ್ಯಾನಂದ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ವಿಚಾರ ಕೂಡ ಹರಿದಾಡ್ತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಸ್ವಯಂ ಘೋಷಿತ ದೇವಮಾನವ ಅಂತ ನಿತ್ಯಾನಂದ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ವಿಚಾರ ಹರಿದಾಡ್ತಾ ಇತ್ತು. ಅಷ್ಟೇ ವೇಗವಾಗಿ ನಿತ್ಯಾನಂದನ ಒಂದು ಸಾವಿನ ರಹಸ್ಯವನ್ನು ಕೂಡ ಬಯಲು ಮಾಡಿದ್ರು. ಅಂತಂದ್ರೆ ತಾನೇ ಸೃಷ್ಟಿಸಿಕೊಂಡಿದ್ದಂತಹ ದೇವಮಾನವ ಸ್ವಲ್ಪ ಕೈಲಾಸದ ಕಡೆ ಜನ ನೋಡ್ಲಿ ಅಂತ ಹೇಳಿ ಈ ವಿಚಾರಗಳನ್ನ ಹೇಳ್ಕೊಂಡಿದ್ದ. ತಾನೇ ಸತ್ತು ಹೋಗಿದ್ದೀನಿ ಅನ್ನುವಂತಹ ವಿಚಾರಗಳನ್ನ ಅವನೇ ಹಬ್ಬಿಸಿದ್ದ. ಅಲ್ಲಿ ನಿತ್ಯಾನಂದನ ಕೈಲಾಸದಲ್ಲಿ ಕಥೆಯೇ ಬೇರೆ ಇದೆ. ಕೈಲಾಸದಿಂದ ನಿತ್ಯಾನಂದ ಕಾಲ್ಕಿತ್ತಿದ್ದಾನೆ. ಸ್ಥಳೀಯ ಬುಡಕಟ್ಟು ಸಮುದಾಯಗಳಿಂದ ಭೂಮಿ ಕಬಳಿಕೆ ಯತ್ನ ಮಾಡಿದ್ದಾನೆ. ಬೊಲಿವಿಯಾ ಸ್ಥಳೀಯ ದಿನಪತ್ರಿಕೆಯಲ್ಲಿ ನಿತ್ಯಾನಂದನ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಹಣದ ಆಸೆಯನ್ನ ತೋರಿಸಿ 1000 ವರ್ಷಕ್ಕೆ ಲೀಸ್ ಹಾಕೊಳ್ಳುವಂತಹ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದ. ಅಲ್ಲಿರುವಂತಹ ಒಂದಿಷ್ಟು ಎಕರೆ ಜಮೀನುಗಳನ್ನ, ಆ ಒಂದು ಭೂಮಿಗಳನ್ನ ತನ್ನ ಮುಖವಾಡ ಕಳಚಿ ಬೀಳ್ತಾ ಇದ್ದಂತೆ ಬೊಲಿವಿಯಾದಿಂದ ನಿತ್ಯಾನಂದ ಪರಾರಿಯಾಗ್ಬಿಟ್ಟಿದ್ದ. ಈ ಕಳ್ಳಗುರು ನಂಬ್ಕೊಂಡು ಒಂದಿಷ್ಟು ಜನ ಶಿಷ್ಯವೃಂದ ಇರುತ್ತಲ್ಲ, ಆ ಶಿಷ್ಯವೃಂದ ಅಲ್ಲೇ ಇತ್ತು. ಆಮೇಲೆ ಅವರಿಗೂ ಕೂಡ ವಿಚಾರ ಗೊತ್ತಾಯ್ತು. ಆ ಶಿಷ್ಯನ ಗುರುಗಳನ್ನ ನಂಬ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಎಲ್ಲವನ್ನೂ ಬಿಟ್ಟು ಜೈ ನಿತ್ಯಾನಂದ ಅಂತ ನಿತ್ಯಾನಂದನ ಹಿಂದೆ ಬಲ ಬಡ್ಕೊಂಡು ಬಂದಿದ್ದಂತಹ ಶಿಷ್ಯವೃಂದ ತಮ್ಮ ದೇಶಗಳಿಗೆ ಹೋಗಿದೆ. ಇಷ್ಟು ದಿನ ಶಿಷ್ಯ ಬೃಂದಕ್ಕೆ ಬೇಕಾಗಿರ್ಲಿಲ್ಲ ಮನೆಗಳು ಯಾವುದು, ಜೈ ನಿತ್ಯಾನಂದ ಅನ್ಕೊಂಡು ವಿಡಿಯೋ ಮಾಡಿ ಕೈಲಾಸದಿಂದ ಬಿಡ್ತಾ ಇದ್ರು. ಈ ಗುರು ಅರೆಸ್ಟ್ ಆಗ್ತಾನೆ ಅನ್ನುವಂತಹ ಸುದ್ದಿ ಏನು ಬಂತು, ಆಗ ಶಿಷ್ಯ ವೃಂದ ಕೂಡ ತಲೆಮರೆಸಿಕೊಂಡಿದೆ. ಅವರವರ ಸ್ವಂತ ಊರು ಏನೇನಿದೆ ಅಲ್ಲಿಗೆಲ್ಲ ಬಂದಿದ್ದಾರೆ. ತಕ್ಷಣವೇ ಅಲ್ಲಿರುವಂತಹ ಪೊಲೀಸರು ಅಂದ್ರೆ ಅಲರ್ಟ್ ಆಗಿದ್ದಾರೆ. ನಿತ್ಯಾನಂದನ ಸ್ವಯಂ ಘೋಷಿತ ಕೈಲಾಸ ದೇಶದಲ್ಲಿ 20 ಮಂದಿ ಅರೆಸ್ಟ್ ಆಗಿದ್ದಾರೆ. ಭೂಕಬಳಿಕೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಬೊಲಿವಿಯಾದ ಪೊಲೀಸರು ಕೆಲ ದಿನಗಳಿಂದ ನಿತ್ಯಾನಂದ ಸಾವಿನ ಸುದ್ದಿ ಹರಿದಾಡ್ತಾ ಇರುವಂತಹ ವಿಚಾರವಾಗೂ ಕೂಡ ಸತ್ಯಾಸತ್ಯತೆಯನ್ನ ತಿಳಿದುಕೊಂಡಿದ್ದಾರೆ. ತಾನೇ ಸೃಷ್ಟಿಸಿಕೊಂಡಿರುವಂತಹ ಕೈಲಾಸ ದೇಶದ ಪ್ರಚಾರಕ್ಕಾಗಿ ಆತ ಗಿಮಿಕ್ಸ್ ಮಾಡಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ.